ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಮಹಿಳೆಯರು ಡೇಟಿಂಗ್ ಮಾಡಲು ಯಾವ ಶಾಪ ಕಾರಣವಾಗುತ್ತದೆ? ಡೇಟಿಂಗ್ ಸಮಯದಲ್ಲಿ ಪುರುಷನು ಮಹಿಳೆಯನ್ನು ಮುಟ್ಟಿದರೆ ಏನಾಗುತ್ತದೆ? ಆ ಸಮಯದಲ್ಲಿ ಮಹಿಳೆಯರು ಏನು ಮಾಡಬೇಕು ಮತ್ತು ಏನು ಮಾಡಬಾರದು? ಈ ಸಮಯದಲ್ಲಿ ಜನರು ಮಹಿಳೆಯರನ್ನು ಅಸ್ಪೃಶ್ಯರೆಂದು ಏಕೆ ಪರಿಗಣಿಸುತ್ತಾರೆ? ಶ್ರೀಕೃಷ್ಣ ಹೇಳಿದ ಕಥೆಯನ್ನು ಕೇಳಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಆಗ ನಿಮಗೆ ವಿವರವಾಗಿ ತಿಳಿಯುತ್ತದೆ. ವಿಡಿಯೋವನ್ನು ಪ್ರಾರಂಭಿಸೋಣ. ಒಮ್ಮೆ ರುಕ್ಮಿಣಿ ದೇವಿ ಶ್ರೀಕೃಷ್ಣನನ್ನು ಕೇಳಿದಳು, ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ. ನನ್ನ ಪ್ರಶ್ನೆಗಳಿಗೆ ನೀವು ಮಾತ್ರ ಉತ್ತರಿಸಬಹುದು. ನಂತರ ಶ್ರೀಕೃಷ್ಣ ಹೇಳಿದನು, ನಿನ್ನ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆ ಇದೆಯೋ ಅದನ್ನು ಕೇಳಿ. ನಿನ್ನ ಮನಸ್ಸಿನಲ್ಲಿರುವ ಎಲ್ಲಾ ಪ್ರಶ್ನೆಗಳಿಗೆ ನಾನು ಉತ್ತರಿಸುತ್ತೇನೆ. ನಂತರ ರುಕ್ಮಿಣಿ ದೇವಿ ಮಹಿಳೆಯರು ಡೇಟಿಂಗ್ ಮಾಡುವುದರಿಂದ ಬಳಲುವ ಶಾಪ ಏಕೆ ಎಂದು ಕೇಳಿದನು. ಆ ಸಮಯದಲ್ಲಿ ಮಹಿಳೆಯರು ಯಾವುದೇ ಕೆಲಸವನ್ನು ಏಕೆ ಮಾಡಬಾರದು? ಯಾವ ಕೆಲಸವು ಅವರನ್ನು ಪಾಪಕ್ಕೆ ದೂಡುತ್ತದೆ? ಆಗ ಶ್ರೀಕೃಷ್ಣ ಹೇಳಿದನು, ನೀವು ಲೋಕ ಕಲ್ಯಾಣಕ್ಕಾಗಿ ತುಂಬಾ ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿದ್ದೀರಿ. ಸೋಮ ಎಂಬ ಬ್ರಾಹ್ಮಣನ ಕಥೆಯ ಮೂಲಕ ನೀವು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ನಾನು ಉತ್ತರಿಸುತ್ತೇನೆ. ಈ ಅದ್ಭುತ ಕಥೆಯನ್ನು ಪೂರ್ಣವಾಗಿ ಕೇಳುವವರ ಎಲ್ಲಾ ಪಾಪಗಳು ದೂರವಾಗುತ್ತವೆ. ಈ ಕಥೆಯನ್ನು ಪತಿ ಪತ್ನಿಯರಿಬ್ಬರೂ ಗಮನವಿಟ್ಟು ಕೇಳುವವರಿಗೆ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಎಂದು ಕೃಷ್ಣ ಪರಮಾತ್ಮನು ಕಥೆಯನ್ನು ಹೇಳುತ್ತಾನೆ. ಒಂದಾನೊಂದು ಕಾಲದಲ್ಲಿ ಕಳಿಂಗ ರಾಜ್ಯದಲ್ಲಿ ಒಂದು ಸುಂದರವಾದ ನಗರವಿತ್ತು. ಸೋಮ ಎಂಬ ಬ್ರಾಹ್ಮಣ ವಾಸಿಸುತ್ತಿದ್ದ. ಸೋಮ ಎಲ್ಲಾ ವೇದಗಳು ಮತ್ತು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದನು ಮತ್ತು ಒಳ್ಳೆಯ ಸ್ವಭಾವದ ಮತ್ತು ದೇವರಿಗೆ ಭಕ್ತಿಯುಳ್ಳವನಾಗಿದ್ದನು. ಅವನು ಪ್ರತಿದಿನ ಯಜ್ಞಗಳು, ನೈವೇದ್ಯಗಳು ಮತ್ತು ದಾನಗಳನ್ನು ಮಾಡುತ್ತಿದ್ದನು. ಸೋಮನ ಹೆಂಡತಿಯೂ ಸಹ ತುಂಬಾ ಸದ್ಗುಣಶೀಲಳಾಗಿದ್ದಳು ಮತ್ತು ಪವಿತ್ರತೆಯ ಧರ್ಮವನ್ನು ಅನುಸರಿಸುವ ಮಹಿಳೆಯಾಗಿದ್ದಳು. ಒಮ್ಮೆ ಸೋಮನು ತನ್ನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿದನು. ಆ ವ್ರತಕ್ಕಾಗಿ ಅವನು ನಗರದಲ್ಲಿನ ಎಲ್ಲ ಬ್ರಾಹ್ಮಣರನ್ನು ಆಹ್ವಾನಿಸಿದನು ಮತ್ತು ನಗರದಲ್ಲಿನ ಎಲ್ಲಾ ಜನರನ್ನು ಊಟಕ್ಕೆ ಆಹ್ವಾನಿಸಿದನು. ಸೋಮನು ಎಲ್ಲಾ ಬ್ರಾಹ್ಮಣರಿಗೆ ತಾನು ಮಾಡಬೇಕಾದಂತೆ ಬಡಿಸಿದನು, ಅವರನ್ನು ಗೌರವಿಸಿದನು ಮತ್ತು ಅವರನ್ನು ಸತ್ಕರಿಸಿದನು. ಅವನು ಎಲ್ಲ ಬ್ರಾಹ್ಮಣರಿಗೆ 5 ಊಟಗಳೊಂದಿಗೆ ತಯಾರಿಸಿದ ಊಟವನ್ನು ನೀಡಿದನು. ಸ್ವಲ್ಪ ಸಮಯದ ನಂತರ ಎಲ್ಲ ಬ್ರಾಹ್ಮಣರು ಅಲ್ಲಿಂದ ಹೊರಟರು. ಅದರ ನಂತರ ಅವನು ಎಲ್ಲ ಹಸಿದ ಬಡವರಿಗೆ ಆಹಾರವನ್ನು ನೀಡಿದನು. ಸೋಮನು ತನ್ನ ವ್ರತವನ್ನು ಯಶಸ್ವಿಯಾಗಿ ಮುಗಿಸಿ ತನ್ನ ದ್ವಾರದೊಳಗೆ ಹೆಜ್ಜೆ ಹಾಕಿದನು. ಆ ದ್ವಾರದ ಮುಂದೆ ಒಂದು ನಾಯಿ, ಒಂದು ಗೂಳಿ ಮಾತನಾಡುತ್ತಿತ್ತು. ನಾಯಿ ಮತ್ತು ಗೂಳಿ ಮಾತನಾಡುತ್ತಿದ್ದ ಎಲ್ಲಾ ಮಾತುಗಳನ್ನು ಕೇಳಿದ ಸೋಮು ಆಶ್ಚರ್ಯಚಕಿತನಾದನು, ಏಕೆಂದರೆ ನಾಯಿ ಮತ್ತು ಗೂಳಿ ಒಂದೇ ವ್ಯಕ್ತಿಯಲ್ಲ, ಅವರು ಸೋಮುವಿನ ಹಿಂದಿನ ಜನ್ಮದಲ್ಲಿ ಅವನ ಹೆತ್ತವರಾಗಿದ್ದರು. ಸೋಮುವಿನ ಹೆತ್ತವರು ತಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳಿಂದಾಗಿ ಈ ಜನ್ಮದಲ್ಲಿ ನಾಯಿ ಮತ್ತು ಗೂಳಿಯಾಗಿ ಜನಿಸಿದರು. ಇದನ್ನೆಲ್ಲ ಅಲ್ಲಿಂದ ಗಮನಿಸಿದ ಸೋಮು ಅವರು ಯಾರು ಎಂದು ಆಶ್ಚರ್ಯಪಟ್ಟನು. ಅವರ ಪಾಪಗಳಿಂದಾಗಿ ಅವರು ನಾಯಿ ಮತ್ತು ಬುಲ್ ಆಗಿ ಜನಿಸಿದರು. ಈಗ ಅವರನ್ನು ಉಳಿಸಲು ನಾನು ಏನು ಮಾಡಬೇಕು? ನನಗೆ ರಾತ್ರಿಯಿಡೀ ನಿದ್ರೆ ಬರಲಿಲ್ಲ. ಅವನು ರಾತ್ರಿಯಿಡೀ ಯೋಚಿಸಿದನು ಮತ್ತು ಕೊನೆಗೆ ಯೋಚಿಸಿದನು, ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯಲು ನಾನು ನಾಳೆ ನನ್ನ ಗುರುಗಳ ಬಳಿಗೆ ಹೋಗಬೇಕು. ಮರುದಿನ ಸೋಮನು ಬೆಳಿಗ್ಗೆ ಬೇಗನೆ ತನ್ನ ಗುರುಗಳ ಬಳಿಗೆ ಹೋದನು. ಸೋಮನ ಆಗಮನವನ್ನು ನೋಡಿ ಗುರುಗಳು, ಏನಾಯಿತು ಶಿಷ್ಯ ಎಂದು ಕೇಳಿದರು. ನಂತರ ಸೋಮನು, ಗುರುಗಳೇ, ನಾನು ತುಂಬಾ ಕಷ್ಟದಲ್ಲಿದ್ದೇನೆ. ನೀವು ನನ್ನನ್ನು ನಿಮ್ಮ ತೊಂದರೆಯಿಂದ ಹೊರತರಬೇಕು. ನಂತರ ಗುರುಗಳು, ಗುರುಗಳೇ, ನಿಮ್ಮ ಯಾವುದೇ ಸಮಸ್ಯೆಯನ್ನು ನಾನು ನಿಮ್ಮ ಸಮಸ್ಯೆ ಏನೆಂದು ಹೇಳಿ ಎಂದು ಹೇಳಿದನು. ನಂತರ ಸೋಮನು, ಗುರುಗಳೇ, ನಿನ್ನೆ ನಾನು ನನ್ನ ಮನೆಯಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡಿದೆ. ನಾನು ಅನೇಕ ಬ್ರಾಹ್ಮಣರನ್ನು ಆಹ್ವಾನಿಸಿ ಅವರಿಗೆ ಉಪಚಾರ ಮಾಡಿದೆ. ಹಸಿದವರಿಗೆ ಊಟ ಹಾಕಿದೆ. ನಾನು ದೇವರನ್ನು ಭಕ್ತಿಯಿಂದ ಪೂಜಿಸಿದೆ. ನಂತರ ನಾನು ನನ್ನ ಮನೆಯ ಬಾಗಿಲಲ್ಲಿ ಒಂದು ಬುಲ್ ಮತ್ತು ನಾಯಿಯನ್ನು ನೋಡಿದೆ. ಇಬ್ಬರೂ ನಮ್ಮ ಮನೆಯ ಮುಂದೆ ಹೀಗೆ ಮಾತನಾಡುತ್ತಿದ್ದರು. ನಾಯಿ ಬುಲ್ಗೆ, ಸ್ವಾಮಿ, ಇಂದು ಒಂದು ಘಟನೆ ಸಂಭವಿಸಿದೆ ಎಂದು ಹೇಳಿತು. ನನ್ನ ಮಗನ ಮನೆಯಲ್ಲಿ ಬ್ರಾಹ್ಮಣರಿಗಾಗಿ ಇಟ್ಟಿದ್ದ ಹಾಲಿನ ಪಾತ್ರೆಯಲ್ಲಿ ಹಾವೊಂದು ವಿಷ ಹಾಕಿತು. ಆ ಹಾಲಿನಿಂದಲೇ ಆಹಾರವನ್ನು ತಯಾರಿಸಲಾಗುತ್ತಿದ್ದರಿಂದ ಅದನ್ನು ನೋಡಿದಾಗ ನನಗೆ ತುಂಬಾ ಭಯವಾಯಿತು. ಆ ಆಹಾರವನ್ನು ತಿಂದ ಯಾರಾದರೂ ಸಾಯುತ್ತಾರೆ, ಆದ್ದರಿಂದ ನಾನು ಹಾಲನ್ನು ಆ ಪಾತ್ರೆಯಲ್ಲಿ ಹಾಕಿದೆ.
ನಾನು ಹಾಲು ಕುಡಿಯುತ್ತಿರುವಾಗ ನಮ್ಮ ಕೋಳಿ ನನ್ನನ್ನು ನೋಡಿ ಕೋಲಿನಿಂದ ಹೊಡೆದು ನನ್ನ ದೇಹದ ಎಲ್ಲಾ ಭಾಗಗಳು ನೋವಿನಿಂದ ಕೂಡಿವೆ. ಆದ್ದರಿಂದ ನಾನು ಏನು ಮಾಡಲು ಸಾಧ್ಯವಾಗಲಿಲ್ಲ ಮತ್ತು ಅಲ್ಲಿಂದ ಬಂದೆ ಎಂದು ಹೇಳಿದೆ. ಆ ಮಾತುಗಳನ್ನು ಕೇಳಿ ಗೂಳಿ ತುಂಬಾ ದುಃಖಿತನಾಗಿ ತನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸಿತು. ನನ್ನ ಹಿಂದಿನ ಜನ್ಮದಲ್ಲಿ ನಾನು ಈ ಬ್ರಾಹ್ಮಣನ ತಂದೆಯ ಬಗ್ಗೆ ಮಾತನಾಡುತ್ತಿದ್ದೆ. ಈ ಬ್ರಾಹ್ಮಣನು ಆಹಾರದೊಂದಿಗೆ ಬಂದ ಎಲ್ಲರನ್ನೂ ಕಳುಹಿಸಿದನು, ಆದರೆ ನನಗೆ ಹುಲ್ಲು ಕೂಡ ಕೊಡಲಿಲ್ಲ. ಆದ್ದರಿಂದ ನಾನು ತುಂಬಾ ದುಃಖಿತನಾಗಿದ್ದೆ. ನನಗೆ ತುಂಬಾ ನೋವುಂಟು ಮಾಡುವ ಆ ಮಾತುಗಳನ್ನು ನಾನು ಕೇಳಿದೆ. ಗುರುಗಳೇ, ನಾನು ಎಂದಿಗೂ ಯಾವುದೇ ಪಾಪಗಳನ್ನು ಮಾಡಿಲ್ಲ. ನಾನು ಅನೇಕ ಧರ್ಮ ಕಾರ್ಯಗಳನ್ನು ಮಾಡಿದ್ದೇನೆ. ನನ್ನ ಹೆತ್ತವರು ಏಕೆ ಇಷ್ಟೊಂದು ಕಷ್ಟಪಡಬೇಕು ಎಂದು ತಿಳಿಯಲು ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ. ದಯವಿಟ್ಟು ನಿಮ್ಮ ಯೋಗಶಕ್ತಿಯಿಂದ ಇದಕ್ಕೆ ಕಾರಣವನ್ನು ಕಂಡುಕೊಳ್ಳಿ ಮತ್ತು ನನ್ನ ಹೆತ್ತವರನ್ನು ಮುಕ್ತಗೊಳಿಸಲು ನಾನು ಏನು ಮಾಡಬೇಕೆಂದು ಹೇಳಿ. ನಂತರ ಗುರುಗಳು ಧ್ಯಾನದಲ್ಲಿ ಕುಳಿತು ಯೋಗ ಮಾರ್ಗದ ಮೂಲಕ ಅವರ ಪಾಪಕರ್ಮಗಳನ್ನು ನೋಡಿದರು. ಸ್ವಲ್ಪ ಸಮಯದ ನಂತರ ಗುರುಗಳು ಯೋಗ ಮಾರ್ಗದಿಂದ ದೂರ ಸರಿದು ತಮ್ಮ ಶಿಷ್ಯನಿಗೆ, ನಿಮ್ಮ ಹೆತ್ತವರು ತಮ್ಮ ಹಿಂದಿನ ಜನ್ಮದಲ್ಲಿ ಬಹಳ ದೊಡ್ಡ ಪಾಪವನ್ನು ಮಾಡಿದ್ದಾರೆ ಎಂದು ಹೇಳಿದರು. ಆ ಮಾತುಗಳನ್ನು ಕೇಳಿದ ಸೋಮು ಗುರು, ಆ ಪಾಪ ಏನು ಎಂದು ವಿವರವಾಗಿ ಹೇಳುವೆ ಎಂದರು. ಆಗ ಗುರು, ಅದರಿಂದ ಅವರು ಯಾವ ರೀತಿಯ ದುಃಖವನ್ನು ಅನುಭವಿಸಬೇಕಾಗುತ್ತದೆ ಎಂದರು. ಶಿಷ್ಯನು ಗೂಳಿಯ ರೂಪದಲ್ಲಿರುತ್ತಾನೆ. ನಿಮ್ಮ ತಂದೆ ಒಂದು ದಿನ ಏಕಾದಶಿ ಉಪವಾಸವನ್ನು ಆಚರಿಸಿದರು. ಅವರು ಆ ದಿನ ಆಹಾರವನ್ನು ಸೇವಿಸಿದರು. ಆ ದಿನ ಅವರು ಯಾವುದೇ ದಾನ ಮಾಡಲಿಲ್ಲ. ಅವರು ತಮ್ಮ ಪಿತೃದೇವತೆಗಳಿಗೆ ಶರದ್ ಆಚರಣೆಗಳನ್ನು ಮಾಡಲಿಲ್ಲ. ನಿಮ್ಮ ತಂದೆ ತಮ್ಮ ಹಿಂದಿನ ಜನ್ಮದಲ್ಲಿ ಒಂದು ಖರ್ಜೂರದ ಸಮಯದಲ್ಲಿ ನಿಮ್ಮ ತಾಯಿಯೊಂದಿಗೆ ಲೈಂಗಿಕ ಸಂಬಂಧ ಹೊಂದಿದ್ದರು. ಆ ಪಾಪದಿಂದಲೇ ನಿಮ್ಮ ತಂದೆ ಈ ಜನ್ಮದಲ್ಲಿ ಗೂಳಿಯಾಗಿ ಜನಿಸಿದರು. ಈಗ ನಾನು ನಿಮ್ಮ ತಾಯಿಯ ಬಗ್ಗೆ ಹೇಳುತ್ತೇನೆ. ಕೇಳು, ನಿಮ್ಮ ತಾಯಿ ಖರ್ಜೂರದ ಸಮಯದಲ್ಲಿ ಆಹಾರವನ್ನು ಬೇಯಿಸಿದರು. ಆ ಸಮಯದಲ್ಲಿ ಅವರು ದೇವರನ್ನು ಪೂಜಿಸಿ ತುಳಸಿ ಮಾತೆಯ ಮೇಲೆ ನೀರು ಸುರಿದರು. ಆ ಸಮಯದಲ್ಲಿ ಅವರು ದೇವರಿಗೆ ನೈವೇದ್ಯಗಳನ್ನು ಸಹ ಅರ್ಪಿಸಿದರು. ಅದಕ್ಕಾಗಿಯೇ ಅವಳು ದೊಡ್ಡ ಪಾಪವನ್ನು ಅನುಭವಿಸಿದಳು. ಆ ಸಮಯದಲ್ಲಿ ಮಹಿಳೆಯರು 3 ದಿನಗಳವರೆಗೆ ಅಶುದ್ಧರಾಗಿರುತ್ತಾರೆ. ಆ ಸಮಯದಲ್ಲಿ ಮಹಿಳೆಯರು ಪೂಜೆಯಂತಹ ಯಾವುದೇ ಆಚರಣೆಗಳನ್ನು ಮಾಡಬಾರದು. ಆ 3 ದಿನಗಳವರೆಗೆ ಮಹಿಳೆಯರು ತಮ್ಮ ತಲೆಯನ್ನು ಮುಟ್ಟಬಾರದು. ಹಾಗೆ ಮಾಡುವುದರಿಂದ ಅವರ ಗಂಡಂದಿರ ಆಯುಷ್ಯ ಕಡಿಮೆಯಾಗುತ್ತದೆ. ಆ ಸಮಯದಲ್ಲಿ ಮಹಿಳೆಯರು ಸಸ್ಯಗಳು ಮತ್ತು ಮರಗಳನ್ನು ಮುಟ್ಟಬಾರದು. ಆ ಸಮಯದಲ್ಲಿ ಅವರು ಮಹಿಳೆಯರೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿರಬಾರದು. ಅವರು ಲೈಂಗಿಕ ಸಂಬಂಧ ಹೊಂದಿದ್ದರೆ ಅವರ ಮೇಲೆ ಬ್ರಹ್ಮನನ್ನು ಕೊಂದ ಪಾಪದ ಆರೋಪ ಹೊರಿಸಲಾಗುತ್ತದೆ. ಆ ಸಮಯದಲ್ಲಿ ಮಹಿಳೆಯರು ಧರಿಸಿರುವ ಬಟ್ಟೆಗಳನ್ನು ಮುಟ್ಟುವ ಯಾರಾದರೂ ಸಹ ಪಾಪದ ಆರೋಪ ಹೊರಿಸಲಾಗುತ್ತದೆ. 4ನೇ ದಿನ ಸ್ನಾನ ಮಾಡಿದ ನಂತರವೇ ತಾನು ಶುದ್ಧನಾಗುತ್ತೇನೆ ಎಂದು ಅವನು. ನಿಮ್ಮ ತಾಯಿ ನಾಯಿಯಾಗಿ ಹುಟ್ಟಲು ಇದೇ ಕಾರಣ. ಆಗ ಸೋಮ, ಗುರುಗಳೇ, ಈ ಸಮಸ್ಯೆಗೆ ಪರಿಹಾರ ಹೇಳಿ ಎಂದನು. ಅಮಾವಾಸ್ಯೆಯೆಂದು ನಿಮ್ಮ ಹೆತ್ತವರಿಗೆ ದಾನ ಮಾಡಿ, ದಾನ ನೀಡಿ, ಗೋವಿನ ಸೇವೆ ಮಾಡಿ ಮತ್ತು ನಿಮ್ಮ ಹೆತ್ತವರ ಮುಕ್ತಿಗಾಗಿ ಪ್ರಾರ್ಥಿಸಿ. ಸೋಮು ತನ್ನ ಗುರು ಹೇಳಿದಂತೆ ಮಾಡುತ್ತಾನೆ ಮತ್ತು ಹೀಗೆ ಅವನ ಹೆತ್ತವರು ಮುಕ್ತರಾಗುತ್ತಾರೆ. ಶ್ರೀಕೃಷ್ಣನು ರುಕ್ಮಿಣಿ ದೇವಿಗೆ ಹೇಳುತ್ತಾನೆ, ದೇವಿ, ಅಂತಹ ಸಮಯದಲ್ಲಿ ಮಹಿಳೆಯರು ಏನು ಮಾಡಬಾರದು ಎಂದು ನಾನು ನಿನಗೆ ಸ್ಪಷ್ಟವಾಗಿ ಹೇಳಿದ್ದೇನೆ. ಈಗ ಮಹಿಳೆಯರು ಏಕೆ ಬಳಲುತ್ತಿದ್ದಾರೆ ಎಂದು ನಾನು ನಿನಗೆ ಹೇಳುತ್ತೇನೆ. ಕೇಳು, ಸ್ವಸ್ಥ ಎಂಬ ಪ್ರಜಾಪತಿಗೆ ವಿಶ್ವರೂಪ ಎಂಬ ಮಗನಿದ್ದನು. ಅವನು ಎಲ್ಲವನ್ನೂ ತಿಳಿದಿದ್ದನು. ಅವನಿಗೆ 3 ತಲೆಗಳಿದ್ದವು. ವಿಶ್ವರೂಪನು 1 ಬಾಯಿಂದ ಮದ್ಯವನ್ನು ಕುಡಿದನು, 2ನೇ ಬಾಯಿಂದ ಸೋಮವನ್ನು ಕುಡಿದನು ಮತ್ತು 3ನೇ ಬಾಯಿಂದ ಅನ್ನವನ್ನು ತಿಂದನು. ದೇವತೆಗಳು ಅವನಿಗೆ ಗುರುಸ್ಥಾನವನ್ನು ನೀಡಿದರು. ಇಂದ್ರನು ಅವನಿಂದ ನಾರಾಯಣನ ರಕ್ಷಾಕವಚವನ್ನು ಸೂಚನೆಯಾಗಿ ಪಡೆದನು. ಆದಾಗ್ಯೂ ವಿಶ್ವರೂಪನು ಯಜ್ಞದ 1 ಭಾಗವನ್ನು ರಾಕ್ಷಸರಿಗೂ ಒದಗಿಸುತ್ತಿದ್ದಾನೆಂದು ತಿಳಿದ ಇಂದ್ರನು ಅವನ ಶಿರಚ್ಛೇದ ಮಾಡಿದನು. ಗುರುಸ್ಥಾನದಲ್ಲಿರುವ ವಿಶ್ವರೂಪನಿಗೆ ನಾರಾಯಣ ರಕ್ಷಾಕವಚವನ್ನು ನೀಡಿ ಪರಮಾತ್ಮನನ್ನು ಕೊಂದನು. ಇಂದ್ರನು ಆ ಕೊಲೆಯನ್ನು 7 ಮೊನಚಾದ ಕತ್ತಿಯಿಂದ ಮುಚ್ಚಿದನು. ಆ ಪಾಪವನ್ನು ತೆಗೆದುಹಾಕಲು ಇಂದ್ರನು ಭೂಮಿಗೆ 1 ವರವನ್ನು ನೀಡುತ್ತಾನೆ. ಎಷ್ಟೇ ಗುಂಡಿಗಳನ್ನು ತೋಡಿದರೂ ಅದು ತನ್ನ ಮೂಲ ಸ್ವರೂಪಕ್ಕೆ ಮರಳುತ್ತದೆ. ಪ್ರತಿಯಾಗಿ ಅವನು ತನ್ನ ಪಾಪದ 1 ಭಾಗವನ್ನು ಭೂಮಿಗೆ ನೀಡುತ್ತಾನೆ. ಆದರೆ ಆ ಪಾಪವನ್ನು ಸಹಿಸಲಾಗದೆ ಅವನು ಅಶುದ್ಧ ಮತ್ತು ಅಶುದ್ಧನಾಗಿ ಹಿಂತಿರುಗುತ್ತಾನೆ. ಅವನು ನೀರಿಗೆ ವರ
ನೀಡಿ ಪಾಪದ ಇನ್ನೊಂದು ಭಾಗವನ್ನು ಕೊಡುತ್ತಾನೆ ಮತ್ತು ಮರಗಳಿಗೂ ವರ ನೀಡುತ್ತಾನೆ. ಮರಗಳು ಎಷ್ಟೇ ಬಾರಿ ಕತ್ತರಿಸಿದರೂ ಮತ್ತೆ ಚಿಗುರಲು ಅವನು ವರ ನೀಡುತ್ತಾನೆ. ಪಾಪದ ಇನ್ನೊಂದು ಭಾಗವನ್ನು ಮರಗಳಿಗೆ ನೀಡುತ್ತಾನೆ. ಮಹಿಳೆಯರಿಗೆ ಲೈಂಗಿಕ ಸುಖದ ಜೊತೆಗೆ ಮಕ್ಕಳನ್ನು ಹೊಂದಲು ಅವನು ವರ ನೀಡುತ್ತಾನೆ. ಈ ರೀತಿಯಾಗಿ ಇಂದ್ರನು ಬ್ರಹ್ಮನನ್ನು ಕೊಂದ ಪಾಪದಿಂದ ಮುಕ್ತನಾಗುತ್ತಾನೆ. ಬ್ರಹ್ಮನನ್ನು ಕೊಂದ ಪಾಪವನ್ನು ಹಂಚಿಕೊಳ್ಳುವ ಮೂಲಕ ಭೂಮಿಯು ಒಣಗುತ್ತದೆ, ನೀರು ನೊರೆಯಾಗುತ್ತದೆ ಮತ್ತು ಮರಗಳು ಜಿಗುಟಾಗುತ್ತವೆ. ಮಹಿಳೆಯರಿಗೆ ಈ ಪಾಪ ಬರುತ್ತದೆ. ಇಂದ್ರನು ಹಂಚಿದ ಬ್ರಹ್ಮನನ್ನು ಕೊಂದ ಪಾಪದಿಂದಾಗಿಯೇ ಮಹಿಳೆಯರಿಗೆ ಖರ್ಜೂರ ಸಿಗುತ್ತದೆ. ಆ ಸಮಯದಲ್ಲಿ ಮಹಿಳೆಯರನ್ನು ಮುಟ್ಟುವ ಪುರುಷರು, ಅಂದರೆ ಅವರೊಂದಿಗೆ ಸಂಬಂಧ ಹೊಂದಿರುವ ಪುರುಷರು ಸಹ ಬ್ರಹ್ಮನನ್ನು ಕೊಂದ ಪಾಪವನ್ನು ಪಡೆಯುತ್ತಾರೆ. ಅದಕ್ಕಾಗಿಯೇ ಈ ಕಥೆಯ ಮೂಲಕ ಗಂಡ ಮತ್ತು ಹೆಂಡತಿಯರು ಅಂತಹ ಸಮಯದಲ್ಲಿ ಭೇಟಿಯಾಗಬಾರದು ಎಂದು ರುಕ್ಮಿಣಿ ದೇವಿ ಕೇಳಿದ ಪ್ರಶ್ನೆಗಳಿಗೆ ಶ್ರೀಕೃಷ್ಣನು ಉತ್ತರಿಸುತ್ತಾನೆ. ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಬೆಂಬಲವಾಗಿ ಇದನ್ನು ಲೈಕ್ ಮಾಡಲು ಮರೆಯಬೇಡಿ ಮತ್ತು ಅಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬಟನ್ ಅನ್ನು ಕ್ಲಿಕ್ ಮಾಡಿ ಬೆಲ್ ಬಟನ್ ಅನ್ನು ಸಕ್ರಿಯಗೊಳಿಸಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.